ಬೆಳಗಾವಿ ಪತ್ರಕರ್ತರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಇಬ್ಬರ ಯೂಟ್ಯೂಬರ್ ಬಹಿರಂಗ ಕ್ಷಮಾಪಣೆ. ಬೆಳಗಾವಿಯ ಪತ್ರಕರ್ತರು ಭಯೋತ್ಪಾದಕರ ಹಾಗೆಯೇ ಯಾವುದೋ ಒಂದು ವ್ಯಕ್ತಿಯ ಇವರನ್ನ ನಿಯಂತ್ರಣ ಮಾಡ್ತಿದ್ದಾನೆ ಅಂತ ನಾಲಿಗೆ ಹರಿಬಿಟ್ಟಿದ್ದ ಇಬ್ಬರು ಯೂಟ್ಯೂಬರ್ಗಳು ಬಹಿರಂಗ ಕ್ಷಮೆಯನ್ನ ಕೇಳಿದ್ದಾರೆ. ಬೆಳಗಾವಿಯ ಇಬ್ಬರು ಸ್ವಯಂ ಘೋಷಿತ ಪತ್ರಕರ್ತರಾದಂಥ ಬಾಪುಗೌಡ ಪಾಟೀಲ್ ಹಾಗೂ ಸದಾನಂದ ಬಾಮಮೆ ಎಂಬ ಇಬ್ಬರು ಯೂಟ್ಯೂಬರ್ಗಳು ವಿನಾಕಾರಣ ಬೆಳಗಾವಿಯ ಪತ್ರಕರ್ತರು ಮಾರಾಟವಾಗಿದ್ದು ಭಯೋತ್ಪಾದಕರಿಗೆ ಸಮ ಆಗಿದ್ದಾರೆ ಅಂತ ನಾಲಿಗೆಯನ್ನ ಹರಿಬಿಟ್ಟಿದ್ರು. ಜೊತೆಗೆ ಬೆಳಗಾವಿಯಲ್ಲಿ ನಡೆಯುವಂತಹ ಎಲ್ಲ ಹಗರಣಗಳನ್ನ ನಾವೇ ಬಯಲಿಗೆ ಎಳಿತೇವೆ. ಇನ್ನುಳಿದ ಜಿಲ್ಲೆಯ ಯಾವುದೋ ಒಂದು ಮಾಧ್ಯಮಗಳು ಧ್ವನಿ ಎತ್ತುವುದಿಲ್ಲ. ಒಬ್ಬ ವ್ಯಕ್ತಿಯ ನಿಯಂತ್ರಣದಲ್ಲಿ ಪತ್ರಕರ್ತರು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಪದೇ ಪದೇ ಹೀಯಾಳಿಸುವ ಕೆಲಸವನ್ನ ಮಾಡ್ತಿದ್ರು. ಸದ್ಯ ಅವರು ತಮ್ಮ ತಪ್ಪಿನ ಅರಿವಾದ ಹಿನ್ನೆಲೆಯಲ್ಲಿ ಇಬ್ಬರು ಯೂಟ್ಯೂಬರ್ಗಳು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಮುಂದೆ ಈ ರೀತಿ ಹೇಳಿಕೆ ನೀಡುವುದಿಲ್ಲ, ಪತ್ರಕರ್ತರ ಭಾವನೆಗೆ ನೋವು ತರಿಸಿದ್ದು ತಪ್ಪಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಜವಾಬ್ದಾರಿಯುತ ಮಾಧ್ಯಮಗಳಲ್ಲಿರುವ ಪತ್ರಕರ್ತರು ಯಾವುದೇ ಒಂದು ಸುದ್ದಿಯನ್ನ ಪೂರ್ವಾಪೂರ್ವ ಒಂದು ಪರಾಮರ್ಶೆ ಮಾಡಿದ ನಂತರವೇ ಅದನ್ನ ಬಿತ್ತರ ಮಾಡುವ ಕೆಲಸವನ್ನ ಮಾಡಬೇಕಾಗುತ್ತದೆ. ಈ ಇಬ್ಬರು ಪತ್ರಕರ್ತರ ಯಾವುದೇ ಖರ್ಚು ಇಲ್ಲದೆ ಯೂಟ್ಯೂಬರ್ ಚಾನಲ್ ನಡೆಸಿಕೊಂಡು ಬಾಯಿಗೆ ಬಂದಂತೆ ಮಾತನಾಡುವುದು ಕೆಲಸ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಬೆಳಗಾವಿ ಪತ್ರಕರ್ತರಿಗೆ ತಮ್ಮದೇ ಆದ ಹಿರಿಮೆ ಕೂಡ ಇದೆ. ಇಲ್ಲಿವರೆಗೂ ಸುದ್ದಿ ಮಾಧ್ಯಮಗಳು, ಸ್ಥಳೀಯ ಪತ್ರಿಕೆಗಳು ಹಾಗೂ ಪತ್ರಕರ್ತರು ಬೇರೆ ಎಲ್ಲಿಯೂ ಕೂಡ ಸಿಗಲಾರರು. ಕನ್ನಡ ನಾಡು ನುಡಿ ಸಂಸ್ಕೃತಿ ವಿಷಯಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದಾಗಿ ಜವಾಬ್ದಾರಿಯುತವಾಗಿ ಪತ್ರಕರ್ತರು ಕಾರ್ಯನಿರ್ವಹಿಸುವುದು ಬೆಳಗಾವಿ ಜನರಿಗೆ ಗೊತ್ತಿರುವಂತಹ ಸಂಗತಿಯ. ಮಳೆ ಬಿಸಿಲು ಪ್ರವಾಹ ಲೆಕ್ಕಿಸದೆ ಇಲ್ಲಿನ ಪತ್ರಕರ್ತರ ಜೀವದ ಅಂಗವನ್ನು ತೊರೆದು ಕರ್ತವ್ಯವನ್ನ ನಿರ್ವಹಿಸಿದ್ದರ ಫಲವಾಗಿ ಇಂದು ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ಸದಾಕಾಲವೂ ಸುದ್ದಿಯಲ್ಲಿರುವ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದೆ. ತಮ್ಮ ವೈಯಕ್ತಿಕ ತೆವಲಿಗಾಗಿ ಪ್ರಾಮಾಣಿಕ ಪತ್ರಕರ್ತರನ್ನ ಹೀಯಾಳಿಸುವುದು ನಿಲ್ಲಲಿ. ಸರಿ, ಒಮ್ಮೆ ಕ್ಷಮೆ ಯಾಚನೆ ಹೇಳ್ಬಿಡ್ರಿ, ಹೋಗ್ಬಿಡ್ತೀವಿ. ಸುಮ್ಮ ಬೇಡ ಬೇಡ ಅಲ್ಲ, ನಿಮ್ಗೆ ಹೇಳಿದಂತ ಆಗಲೇ ಅಲ್ಲ ಸರ್, ಕೇಳಿಲ್ಲ ಅಂತ ಅದಕ್ಕೆ ಹುಡುಗರು ಹೇಳ್ತಾವ. ನಿಮ್ಮ ಪತ್ರಕರ್ತರಿಗೆ ನೋವಾಗಿದ್ರ ಅದಕ್ಕೆ ನಾ ಕ್ಷಮಾ ಕೇಳ್ತೇನೆ. ಇನ್ನೇನು ಹೇಳಿ, ಕಂಟ್ರೋಲ್ ಯಾರು ಮಾಡತ್ತಾರ ಸರ್? ಅದು ನೋಡೋಣ. ಈಗ ಏನ್ ಕೇಳಿದಾರಲ್ಲ ಹೇಳಿಲ್ಲ.